ಮಿನಾರಿಟಿ ಎಂದರೆ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಜನಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಸಂಖ್ಯೆಯಲ್ಲಿರುವ ವಿಭಿನ್ನ ಧರ್ಮ, ಸಂಸ್ಕೃತಿ, ಭಾಷೆ ಅಥವಾ ಜಾತಿಯ ಸಮುದಾಯ. ಇವು ಒಂದು ಪ್ರಮುಖ ಬಹುಸಂಖ್ಯಾತ ಸಮುದಾಯದ ನಡುವೆ ತಮ್ಮ ವಿಶಿಷ್ಟ ಪಡಿತರವನ್ನು ಉಳಿಸಿಕೊಂಡು ಸಮಾಜದಲ್ಲಿ ಅಸ್ತಿತ್ವವನ್ನು ಹೊಂದಿರುತ್ತವೆ. ಮಿನಾರಿಟಿಗಳ ಹಕ್ಕುಗಳನ್ನು ಕಾಪಾಡುವುದು ಒಂದು ಪ್ರಜಾಪ್ರಭುತ್ವ ಹಾಗೂ ಸಮಾನತೆಯ ಮೌಲ್ಯಗಳನ್ನು ಉಳಿಸುವುದಕ್ಕಾಗಿ ಅಗತ್ಯವಾಗಿದೆ. ಮಿನಾರಿಟಿಗಳನ್ನು ಕಾಪಾಡಲು ಏಕೆ ಅಗತ್ಯವಿದೆ? 1. ಮೂಲಭೂತ ಹಕ್ಕುಗಳ ರಕ್ಷಣೆ. ಮಿನಾರಿಟಿಗಳಿಗೆ ಸಮಾನ ಅವಕಾಶಗಳು ಮತ್ತು ಹಕ್ಕುಗಳು ದೊರೆಯುವಂತೆ ನೋಡಿಕೊಳ್ಳುವುದು ನ್ಯಾಯಸಂಗತ. 2. ಸಾಂಸ್ಕೃತಿಕ ವೈವಿಧ್ಯ. ಮಿನಾರಿಟಿಗಳು ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಮುಂದುವರಿಸಲು ಸಹಾಯ ಮಾಡುವುದು ಒಂದು ಸಮೃದ್ಧ ಸಮಾಜದ ನಿರ್ಮಾಣಕ್ಕೆ ಮುಖ್ಯವಾಗಿದೆ. 3. ಬಾಹುಳ್ಯ ಮತ್ತು ಸಮಾನತೆ. ಸಮಾಜದ ಎಲ್ಲಾ ಗುಂಪುಗಳು ಸಮಾನ ಅವಕಾಶಗಳನ್ನು ಹೊಂದಿದಾಗ ಮಾತ್ರ ನಿಜವಾದ ಪ್ರಗತಿ ಸಾಧ್ಯ. ಉದಾಹರಣೆ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಹಿಂದೂ ಸಮುದಾಯವು ಮಿನಾರಿಟಿಯಾಗಿ ಅಸ್ತಿತ್ವದಲ್ಲಿದೆ. ಇವುಗಳು ತಮ್ಮ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸಲು, ತಮ್ಮ ಭಾಷೆ ಮತ್ತು ಪರಂಪರೆಗಳನ್ನು ಉಳಿಸಲು ಅನೇಕ ಸವಾಲುಗಳನ್ನು ಎದುರಿಸುತ್ತಿವೆ. ಬಾಂಗ್ಲಾದೇಶ, ಹಿಂದೂಗಳ ಶ್ರದ್ಧಾಸ್ಥಳಗಳ ಮೇಲೆ ದಾಳಿ, ಆಸ್ತಿಗಳ ಹರಣ ಮತ್ತು ಸಾಮಾಜಿಕ ದ್ವೇಷದ ಘಟನೆಗಳು ವರದಿಯಾಗಿವೆ. ಪಾಕಿಸ್ತಾನ, ಹಿಂದೂ ಯುವತಿಯರ ಮತಾಂತರ, ಬಲವಂತದ ಮತಾಂತರ ಮತ್ತು ಸಮುದಾಯದ ಮೇಲೆ ಸತತ ಶೋಷಣೆ ಸಾಮಾನ್ಯವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಿನಾರಿಟಿಗಳನ್ನು ಕಾಪಾಡಲು ಅಂತರರಾಷ್ಟ್ರೀಯ ಒತ್ತಡ ಮತ್ತು ಸಂಬಂಧಿತ ದೇಶಗಳ ಸಾಂವಿಧಾನಿಕ ಕಾನೂನು ಬಲವನ್ನು ಬಳಸುವುದು ಮುಖ್ಯ. ಮನುಷ್ಯನ ಪ್ರಾಥಮಿಕ ಹಕ್ಕುಗಳ ರಕ್ಷಣೆಯೇ ನಿಜವಾದ ಮಾನವೀಯತೆಯ ಚಿಹ್ನೆ.